ಯಾವತ್ತೂ RCB ಸೋಲಲ್ಲ. ಈ ಸತಿ RCB ಗೆಲ್ಲುತ್ತೆ, ಕಪ್ ನಮ್ದೇ. ನಮ್ದೇನಿದ್ರು ವಿರಾಟ್ ಆಟ ಇವತ್ತು. RCB ವಿರಾಟ್ ಅಷ್ಟೇ. ಇವತ್ತು RCB ವರ್ಸಸ್ LSG ಮ್ಯಾಚ್ ಇದೆ, ಏನಾಗ್ಬೋದು ಅನ್ಸುತ್ತೆ? ಖಂಡಿತವಾಗ್ಲೂ ನಮ್ಮ ಬೆಂಗಳೂರಿನ ಆಡ್ತಕ್ಕಿರ್ತಕ್ಕ ಮ್ಯಾಚ್ ಇದು. ನಮಗೆ RCBಗೆ ಜಯ ಇದ್ದಿದ್ದೆ. ಯಾವತ್ತೂ RCB ಸೋಲಲ್ಲ. ಈ ಸತಿ RCB ಗೆಲ್ಲುತ್ತೆ, ಕಪ್ ನಮ್ದೇ. RCBಲಿ ವಿರಾಟ್ ಕೊಹ್ಲಿ ಆಟ ಆಡಲೇಬೇಕು ಇವತ್ತು ಸತಿ. ವಿರಾಟ್ ಕೊಹ್ಲಿದೆ ಆಟ ಇವತ್ತು. ಲಾಸ್ಟ್ ಮ್ಯಾಚ್ ಅಲ್ಲಿ ವಿರಾಟ್ ಇಂಜೂರ್ಡ್ ಆಗಿದ್ರು. ಈ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ಆಡೋದು ಡೌಟ್ ಅಂತ ಕೆಲವೊಂದು ಟಾಕ್ ಇದೆ, ಏನಂತೀರಾ? ಇಲ್ಲ ಅವ್ರು ಎಷ್ಟೇ ಇಂಜೂರ್ಡ್ ಆಗಿದ್ರು ಇವತ್ತು ಆಟ ಆಡ್ತಾರೆ. ಆ ದೇವರಿದ್ದಾನೆ, ಕಾಪಾಡ್ತಾನೆ. ಇವತ್ತು ವಿರಾಟ್ ಕೊಹ್ಲಿದೆ ಆಟ ಗ್ಯಾರಂಟಿ. ಅಂಡ್ RCBಲಿ ಯಾವಾಗ್ಲೂ ವಿರಾಟ್ ಒಂದ್ ರೀತಿಯಲ್ಲಿ ಫಾರ್ಮ್ ತಗೊಂಡ್ಬಂದ್ರೆ ವಿರಾಟ್ಗೆ ಒಂದು ಕ್ರೇಜ್ ಇದ್ರೆ, ಆ ಕಡೆ LSGಲಿ ವಿರಾಟ್ ಅಪೋಸಿಟ್ ಆಗಿ ದಿಗ್ವಿಜಯ್ ಸಿಂಗ್ ಅಂಡ್ ಆವೇಶ್ ಖಾನ್ ಅವ್ರು ಯಾವಾಗ್ಲೂ ವಿರಾಟ್ನ ಅಪೋಸಿಟ್ ಆಗಿ ನೋಡ್ತಾರೆ. ಅವ್ರಿಗೆ ಏನಿದ್ರು ನಾವು ನಂಬಕ್ ಹೋಗಲ್ಲ. ನಮ್ದು ಏನಿದ್ರು ವಿರಾಟ್ದೇ ಆಟ ಇವತ್ತು. RCB ವಿರಾಟ್ ಅಷ್ಟೇ. ಈ ಸತಿ ಗ್ಯಾರಂಟಿ ಮ್ಯಾಚ್ ನಮ್ದೇ. ಈ ಸತಿ 240 250 ಆಗ್ಲೇಬೇಕು, ಹಾಗೆ ಆಗುತ್ತೆ. ಯಾಕಂದ್ರೆ 200 ಈಸಿಯಾಗಿ ಈಸ್ 240 ಫಿಕ್ಸ್ ಇವತ್ತು ಬೇಕೇ ಬೇಕು. RCB ಆಲ್ ದ ಬೆಸ್ಟ್. ಈ ಸರಿ ಕಪ್ ನಮ್ದೇ. RCB ಆಲ್ವೇಸ್. ಬ್ಯಾಂಗ್ಳೂರ್, ಶ್ರೀನಗರ್. ಪ್ರತಿ ಮ್ಯಾಚ್ ಅಲ್ಲ, ಪ್ರತಿ ವರ್ಷ ಫಿಕ್ಸ್. ಇವತ್ತು ಆಲ್ಮೋಸ್ಟ್ ವಿರಾಟ್ ಆಡೋದು ಡೌಟ್ ಇದೆ, ಯಾಕಂದ್ರೆ ಹೆಣ್ಮಕ್ಳಿಗೆ ವಿರಾಟ್ ಕೊಹ್ಲಿ ಅಂತಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಇರತ್ತೆ, ಕ್ರೇಜ್ ಇರುತ್ತೆ. ಇವತ್ತು ಲಾಸ್ಟ್ ಮ್ಯಾಚ್ ಅಲ್ಲಿ ಇಂಜುರಿ ಆಗಿರೋದ್ರಿಂದ ಆಲ್ಮೋಸ್ಟ್ ಡೌಟು. ಕನ್ಫರ್ಮ್ ಆಗಿ ಏನೂ ಗೊತ್ತಿಲ್ಲ. ಮ್ಯಾಚ್ ಆಡ್ಲಿಲ್ಲ ಅಂದ್ರೆ ಬೇಜಾರಾಗುತ್ತಾ? ತುಂಬ ಬೇಜಾರಾಗುತ್ತೆ. ಆಬ್ವಿಯಸ್ಲಿ ವಿರಾಟ್ನ ನೋಡೋಕೆ ಅಂತಲೇ ಬರ್ತಾ ಇರ್ತೀವಿ. ಅವ್ರು ಆಡಲಿಲ್ಲ ಅಂದರೆ ಆಗುತ್ತೆ ಅಲ್ವಾ? ಅದಕ್ಕೆ ಏನು ಸ್ಕೋರ್ ಬೇಕು ಈ ಸಲ? 250 ಎಕ್ಸ್ಪೆಕ್ಟೆಡ್. ಯಾಕಂದ್ರೆ 200 ಹೊಡೆದ್ರೆಲ್ಲ ಈಸಿಯಾಗೆಲ್ಲ ಚೇಸ್ ಮಾಡಿಬಿಡ್ತಾರೆ. ಆ್ಯಂಡ್ ವಿರಾಟ್ ಇವತ್ತೇನಾದರೂ ಆಡಿಲ್ಲ ಅಂದರೆ RCBಗೆ ಏನಾದರೂ ಅದು ವೀಕ್ನೆಸ್ ಅಂತ ಹೌದು ಇದೆ, ಬಟ್ ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಇಂಜುರಿ ಆಗಿದೆ, ಆಮೇಲೆ ಹುಷಾರು ಕೂಡ ಇಲ್ಲ ಅಲ್ಲ, ಸೊ ಬೇಜಾರಾಗುತ್ತೆ. ಅಟ್ಲೀಸ್ಟ್ ನೆಕ್ಸ್ಟ್ ಮ್ಯಾಚಿಗಾದ್ರೂ ರಿಕವರ್ ಆಗಿ ಆಡಿದ್ರೆ ಖುಷಿ ಆಗುತ್ತೆ. ಹಾಗಾದರೆ ಈ ಮ್ಯಾಚಲ್ಲಿ LSG ವರ್ಸಸ್ RCB ವಿರಾಟ್ ಆಡಿದ್ರು ಆಡಲಿಲ್ಲ ಅಂದ್ರೂ ಯಾವ ಟೀಮ್ ಕಡೆ ನಿಮಗೆ ಜಾಸ್ತಿ ಅಂದರೆ ಗೆಲ್ಲಬಹುದು? ಯಾಕಂದರೆ LSGಲಿ ಹೊಡಿಬಿಡಿ ಆಟಗಾರರೇ ಇರೋದು, ಆ್ಯಂಡ್ ನಮ್ಮ RCB ಟೀಮ್ ಕೂಡ ಸ್ಟ್ರಾಂಗ್ ಇದೆ. ಪಕ್ಕ ಇವತ್ತು ಮ್ಯಾಚ್ ನೋಡೋಕೆ ಹೋದವ್ರಿಗೆಲ್ಲ ಒಂಥರ ಏನು ಮಸ್ತ್ ಮಜಾ ಅಂತಲೇ ಹೇಳ್ಬೋದು. ಟಫ್ ಬಟ್ಟೆ ಮಜಾ ಸಿಗುತ್ತೆ. ಬಟ್ ಆ್ಯಂಡ್ ಆಲ್ವೇಸ್ RCBಗೆ ಸಪೋರ್ಟ್ ಎಲ್ಲೇ ಇದ್ರು, ಯಾವಾಗಲೇ RCB. ಆಲ್ ದಿ ಬೆಸ್ಟ್ RCB. ಈ ಸಲ ಕಪ್ ನಮ್ದೇ ಅಂತ ನೋಡಿದ್ರೇನೆ ಗೊತ್ತಾಗ್ತಿದೆ. ಇವತ್ತು LSG ಎದುರುಗಡೆ ಮ್ಯಾಚು, ಏನಂತೀರಾ? ಏನಿಲ್ಲ ಮ್ಯಾಮ್, ಅದು ಚೆನ್ನಾಗಿ ಆಡ್ತಾರೆ ಅಂತ ಇದೆ. ಹಾಂ ಮ್ಯಾಮ್, ಪಕ್ಕ ಅದರಲ್ಲೇ ಏನು ಕಾನ್ಫಿಡೆನ್ಸ್? ಯಾಕಂದರೆ LSG ಕೂಡ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಟೀಮು, ರಿಷಬ್ ಪಂಟ್ ಟೀಮು, ಆ್ಯಂಡ್ ಹೊಡಿಬಡಿ ಟೀಮ್ ಕೂಡ. ಅದು ಹೊಡಿಬಡಿ ಅಂತ ನಮ್ದೇನು ಕಮ್ಮಿ ಇಲ್ಲ. ಈಗ ಆಡ್ಕೊಂಡ್ಬಂದಿದ್ದೀವಿ, ಒಳ್ಳೆ ಫಾರ್ಮಲ್ಲಿ ಇದ್ದೀವಿ. ಸೊ ನೋಡ್ತೀವಿ, ಪಕ್ಕ ಗೆಲ್ತಾರೆ ಅಂತ ಆಸೆ. ಬಟ್ ಈ ಸರಿ ಲಾಸ್ಟ್ ಮ್ಯಾಚಲ್ಲಿ ವಿರಾಟ್ ಇಂಜೂರ್ಡ್ ಆಗಿದ್ರು. ಈ ಮ್ಯಾಚಲ್ಲಿ ಆಲ್ಮೋಸ್ಟ್ ಆಡೋದು ಡೌಟು ಅಂತ ಮಾತಿದೆ. ಸೊ ಹಾಗಾಗಿ ಏನು ಅನ್ಸುತ್ತೆ? ವಿರಾಟ್ ಆಡಿದ್ರೆ ನಿಜವೂ ಒಂಥರ ಚೆನ್ನಾಗಿರುತ್ತೆ. ಬಟ್ ಇಲ್ಲ ಅಂದ್ರೆ ಪರವಾಗಿಲ್ಲ, ಯಾಕಂದರೆ ಇದು RCB ಬೆಂಗಳೂರು ತಂಡ. ಸೊ ಅಟ್ಲೀಸ್ಟ್ ಆ ಫೀಲ್ಡಲ್ಲಾದ್ರು ನೋಡೋಕೆ ಸಿಗ್ತಾರೆ ಅಂತ ನಮ್ಮದು ಅಭಿಪ್ರಾಯ. ಹಾಂ, ಆ ಥರ ಸಾಕು. ಬಟ್ ಏನು ಗೊತ್ತಾ ಸರ್, ಒಂದು ಅಪವಾದ RCB ಏನು ಫ್ಯಾನ್ಸ್ ಬಗ್ಗೆ ಏನಪ್ಪ ಅಂದರೆ, ನಿನ್ನೆ ಮ್ಯಾಚ್ ಏನಿತ್ತು KKR ವರ್ಸಸ್ CSK, ಅಲ್ಲಿ KKR ಸೋತ್ರು ಗೆದ್ರು ಒಂದಿಷ್ಟು ಅವರ ಫ್ಯಾನ್ಸ್ ಹೇಳ್ತಾರೆ, ನಮ್ಮ ಬೆಂಗಳೂರಿಗೆ ಹೋದಾಗ ನಮ್ಗೆ ಈ ಥರ ಟ್ರೀಟ್ ಸಿಗಲ್ಲ, ನಮ್ಮನ್ನು ಇವರು ರೆಸ್ಪೆಕ್ಟ್ ಮಾಡ್ತಾರೆ ಬೇರೆ ಎಲ್ಲೇ ಹೋದ್ರು. ಬಟ್ ಬೆಂಗಳೂರು ಫ್ಯಾನ್ಸ್ ಯಾವಾಗಲೂ ನಮ್ಮನ್ನು ಉರ್ಸಿನೇ ಕಳಿಸ್ತಾರೆ, ಗೆದ್ರೂ ಸೋತ್ರೂ ನಮ್ಮನ್ನು ಉರ್ಸೋದೇ ಅವ್ರ ಕೆಲಸ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಇದು ಒಂದು ಅಪವಾದ. ಏನು ಹೇಳ್ತೀರಾ RCB ಫ್ಯಾನ್ಸ್ ಪರವಾಗಿ ನೀವು? ಇಲ್ಲ, ಇದು ನಮ್ಮ ಸೈಡಿಂದ ಅಂತ ಅಲ್ಲ, ಔಟ್ ಸೈಡಿಂದನೂ ಇರುತ್ತೆ. ಫ್ರೆಂಡ್ಲಿ ಬ್ಯಾಂಟರ್ ಅಷ್ಟೇ, ಏನು ಅಷ್ಟೊಂದು ಸೀರಿಯಸ್ ಆಗಲ್ಲ. ಎಲ್ಲ ಒಳ್ಳೆ ಇಂಡಿಯಾದವ್ರೆ. ಸೊ ಆ ಥರ. ಇನ್ನು ವಿರಾಟ್ ಕೊಹ್ಲಿಗೆ ಒಂದು ರೀತಿಯಲ್ಲಿ ಏನು ಅಪೋಸಿಟ್ ಅಂತಲೇ ಹೇಳ್ಬೋದು LSGಲಿ ಇರೋರು ಯಾರು, ದಿಗ್ವಿಜಯ್ ಸಿಂಗು ಮತ್ತು ಆವೇಶ್ ಖಾನು. ಯಾಕಂದರೆ ಅವರು ಬೌಲರ್ಸು ಯಾವಾಗಲೂ ವಿರಾಟ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಾರೆ. ಲಾಸ್ಟ್ ಟೈಮ್ ಕೂಡ ಅದೇ ವಿಚಾರವಾಗಿ ಜಗಳ ಕೂಡ, ಗಲಾಟೆ ಕೂಡ ಆಗಿತ್ತು. ಈ ಬಾರಿ ಏನಾದರೂ ಅಂಥದ್ದೇ ಒಂದು ಸೀನ್ ಏನಾದ್ರು ಸ್ಟೇಡಿಯಮಲ್ಲಿ ನಡೆಯುತ್ತೆ ಅನ್ಸುತ್ತಾ? ಇಲ್ಲ, ನಾನೇನು ಆ ಥರ ಅಂದ್ಕೊಳ್ಳಲ್ಲ. ಯಾಕಂದರೆ ಅದು ಇಂದ ಈಟ್ ಆಫ್ ದ ಮೂಮೆಂಟಲ್ಲಿ ಹಂಗೆ ಆಗುತ್ತಷ್ಟೇ. ವಿರಾಟು ತುಂಬ ಸೀನಿಯರ್ಸ್ ಅವರು ತುಂಬ ಒಳ್ಳೆಯವರು. ಆ ಮ್ಯಾಚ್ ಆದಮೇಲೆ ನೋಡಿರ್ಬೋದು, ಅವ್ರು ಹೋದ ತಕ್ಷಣ ಆದಮೇಲೆ ಸಾರಿ ಕೇಳಿ ಇದೆಲ್ಲ ಮಾಡಿರ್ತಾರೆ. ಸೊ ಏನು ತೊಂದರೆ ಆಗಲ್ಲ. ಸೊ ವಿರಾಟ್ನ ಟಾರ್ಗೆಟ್ ಮಾಡಿದವ್ರು ಏನು ವಿರಾಟು ಕೇರ್ ಮಾಡಲ್ಲ, ಅವರು ಏನು ಕೇರ್ ಮಾಡಲ್ಲ. ಒಂದು ಆಲ್ ದಿ ಬೆಸ್ಟ್ ಹೇಳಿ ನಮ್ಮ ಟೀಮ್ಗೆ. ಓಕೆ, ಆಲ್ ದಿ ಬೆಸ್ಟ್ RCB. ಒಳಗಡೆ ಹೋಗ್ತಿದೆ ಮೇಡಮ್. ಅಲ್ಲಿ ಒಮ್ಮೆ ಶೋ ಕೊಡ್ಬೇಕಂತ. RCB ಅಲ್ವಾ? ಗೆಲ್ತೀವಿ ಮೇಡಮ್, ನಮ್ಗೆ ಕಾನ್ಫಿಡೆನ್ಸು. RCB ಮೇಡಮ್.
RCB ಪಕ್ಕ RCB ಇವತ್ತು ವಿರಾಟ್ ಇಂಜರ್ಡ್ ಆಗಿದ್ದಾರೆ ಲಾಸ್ಟ್ ಮ್ಯಾಚಲ್ಲಿ. ಸೊ ಆಟ ಆಡೋದು ಡೌಟ್ ಇದೆ. ಏನಾದರೂ ವಿರಾಟ್ ಆಡಿಲ್ಲ ಅಂದರೆ ಮ್ಯಾಚ್ ಸೋಲುತ್ತಾ? ಇಲ್ಲ ಮೇಡಮ್, ಗೆಲ್ತೀವಿ. ಪ್ರಾಕ್ಟೀಸ್ ಮಾಡ್ತಿದ್ದಾರೆ, ಆಡ್ತಾರಂತ ಇದೆ 100%. ಆ್ಯಂಡ್ ವಿರಾಟ್ ಥರನೇ ಸ್ವಲ್ಪ ಹೊಡಿಪಾಡಿ ಆಟಗಾರರು ಆ್ಯಂಡ್ ವಿರಾಟ್ಗೆ ಸ್ವಲ್ಪ ಅಪೋಸಿಟ್ ಆಗಿ ಬೌಲಿಂಗ್ ಮಾಡೋರು ಒಂದಿಬ್ರು ಆ ಕಡೆ ಮ್ಯಾಚಲ್ಲೂ ಇದ್ದಾರೆ, LSG ಟೀಮಲ್ಲೂ ಕೂಡ. ಸೊ ಅದೇನಾದರೂ ವಿರಾಟ್ಗೆ ವೀಕ್ನೆಸ್ ಆಗುತ್ತಾ, ವಿಕೆಟ್ ಹೋಗುತ್ತಾ? ಆಗಲ್ಲ ವಿರಾಟ್ ಬಾಸ್ ಆಗಲ್ಲ. ಯಾವ್ದ್ರಲ್ಲೂ 100 ಮಾಡಿಲ್ಲ, ಇವತ್ತೇನಾದ್ರೂ 100 ಆಗುತ್ತೆ ಅಂತೀರಾ? ಆಗ್ಬೋದು, ಆಗುತ್ತೆ. ಏನ್ ಸ್ಕೋರ್ ಬೇಕು ಸರ್ RCB ವಿನ್ಗೆ? 250 ಪ್ಲಸ್ 50 ಪ್ಲಸ್ ಬೇಕು, ಯಾಕಂದ್ರೆ 200 ಅಲ್ಲ ಈಸಿಯಾಗಿ ಚೇಸ್ ಮಾಡ್ತಿದ್ದಾರೆ. ಸೊ ಬೇಕು ಹೊಡಿತಾರಾ? ಹೊಡಿತಾರೆ. ಒಟ್ಟು ಈ ಸಲ ಮ್ಯಾಚ್ ನಮ್ದೇ ಆಗೋದು ಇವತ್ತೂನು. ಈ ಸಲನೂ ನಮ್ದೇ. ಆಲ್ ದಿ ಬೆಸ್ಟ್ ಹೇಳಿ ಎಲ್ರು. ಆಲ್ ದ ಬೆಸ್ಟ್ RCB. ಈ ಸಲ ಕಪ್ ನಮ್ದು.